ಇವತ್ತಿನ ಒಂದು ಏನು ವಿಷಯ ಪ್ರಸ್ತಾಪ ಮಾಡಿದ್ರು ಸರ್, ಅಧಿವೇಶನದ ಬಗ್ಗೆ ಏನು ಮಾತಾಡಿದ್ರು, ಇವತ್ತಿನ ಸಮಯದಲ್ಲಿ ಅಧಿವೇಶನದ ಸಂದರ್ಭದಲ್ಲಿ ಇವರೇನು ಹಣವನ್ನ ಅಂದ್ರೆ ಏನು ಪೋಲಾಯ್ತು ಅಂತ ಹೇಳ್ತಾ ಇದ್ದಾರಲ್ವಾ, ಹಾಗಾದ್ರೆ ಗೃಹಲಕ್ಷ್ಮಿ ಹಣ 5,000 ಕೋಟಿ ಪೋಲಾಯ್ತು, ಅದನ್ನ ಯಾರು ತಂದ್ಕೊಟ್ರ ಇವಾಗ? 2 ತಿಂಗಳದ್ದೆಲ್ಲ ದುಡ್ಡು ಸರ್ ಸ್ವಾಮಿ, ಆಯ್ತು 5,000 ಕೋಟಿ ಎಲ್ಲೋಯ್ತು ಸ್ವಾಮಿ? 5,000 ಕೋಟಿ ಎಲ್ಲೋಯ್ತು? 5,000 ಕೋಟಿ ಎಲ್ಲೋಯ್ತು ಸ್ವಾಮಿ? ಸಾಕಷ್ಟಿದೆ. ಮನಮೋಹನ್ ಸಿಂಗ್ ಕಚೇರಿ ಮಲ್ಲಿಕ್ ಹೇಳೋ ಒಂದು ನಿಮಿಷ ಕಿತ್ಕೊಂಡಿಲ್ಲ ಮೇಡಮ್. ಆಯ್ತು 5,000 ಕೋಟಿ ನಾವು ಲೂಟಿ ಮಾಡಿದೀವಿ ಅಂತ ಹೇಳ್ತಾರೆ, ಹಣನೇ ಬಿಡುಗಡೆ ಆಗಿಲ್ಲ. ಸಿದ್ದರಾಮಯ್ಯನವರು ಪರಿಶೀಲನೆ ಮಾಡಿ ಜನತೆಗೆ ಆಗ್ತೀವಿ ಅಂತ ಹೇಳಿದ್ದಾರೆ. ಅದು ಕೂಡ ಮಧ್ಯ ಪ್ರವೇಶ ಮಾಡುವಂಗಿಲ್ಲ, ಮಾತಾಡ್ತಿದ್ದಾರೆ. ಇದು ಚರ್ಚೆ ಆಗಲ್ಲ, ಹೀಗಾಗಿ ಚರ್ಚೆ ಆಗಲ್ಲ, ಜಗಳ ಆಗುತ್ತೆ ಅಷ್ಟೇ. ಅಲ್ಲ ಅಲ್ಲ, ಕಿರ್ಚಾಟ ಕೂಗಾಟ ಆದ್ರೆ ಚರ್ಚೆ ಆಗಲ್ಲ. ನೀವು ಮಾತಾಡಿದ್ರಿ, ಇಲ್ಲ ನೀವು ಮಾತಾಡಿದ್ರಿ, ಅವರು ಮಾತಾಡ್ತಾ ಇದ್ದಾರೆ. ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಲಿ, ವಿಶೇಷ ಅಧಿವೇಶನಕ್ಕೆ ಸಂಬಂಧಪಟ್ಟಂಗೆ ಮಾತ್ರ ಮಾತಾಡ್ಲಿ. ನೀವು ಮಾತಾಡಿದ್ರಿ, ಅವರು ಮಾತಾಡಿದ್ರು. ಈಗ ಹಗರಣ ಆಗಿರೋದ್ರ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ. ಆಗಿದೆ ಇಲ್ವಾ ಸೆಕೆಂಡ್ರಿ, ತನಿಖೆ ಆಗುತ್ತೆ. ಬಟ್ ಈಗ ಸದ್ಯಕ್ಕೆ ತಿಮ್ಮಾಪುರ ಅವರ ರಾಜೀನಾಮೆ ಬೇಕು ಅಂತ ಹೇಳಿ 2 ದಿನಗಳಿಂದ ಸದನದಲ್ಲಿ ಚರ್ಚೆ ಆಗ್ತಿದೆ ಅಲ್ವಾ, ಅದಕ್ಕೆ ಸಂಬಂಧಪಟ್ಟ ಮಾತಾಡಲ್ಲ ಸರ್. ವಿಷಯ ಬಗ್ಗೆ ತಿಮ್ಮಾಪುರದ ವಿಷಯ ಮಾತಾಡ್ಬೇಕು, ಅಧಿವೇಶನ ಬಗ್ಗೆ ಮಾತಾಡ್ಬೇಕು. ನೀವು ಒಂದು ಚಾನೆಲ್ಗೆ ಕಟ್ಟಳೆಯನ್ನು ವಿಧಿಸ್ತಾ ಇದ್ದೀರಾ, ಸರಿಯಲ್ಲ ಇದು. ಅಲ್ಲ ಸರ್, ನೀವೇ ವ್ಯಕ್ತಿ ಆಡಿಯೋ ಇದೆ, ಅವರೇ ಮಾತಾಡ್ತಾರೆ, ಡೀಲಿಂಗ್ ಮಾಡ್ತಾರೆ ಅಂತ ಹೇಳಿದ್ರೆ ತಿಮ್ಮಾಪುರ ಅವ್ರ ಮಗ ಇದ್ದಾಗ ಅವ್ರ ಇಲಾಖೆಯಲ್ಲಿ ಅವ್ರ ಮಗ ಯಾಕೆ ಬರ್ತಾರೆ ಸರ್? ಇದೀಗ ನೇರವಾಗಿ ಹೇಳ್ತಾ ಇದ್ದಾರೆ, 6,000 ಕೋಟಿ ಹಗರಣ ಅಂತ. ಮಾತಾಡ್ಲಿ, ನೀವು ಮಾತಾಡುವಾಗ 3 ಜನದ ಮಾತುಗೂ ನಾನು ಉತ್ತರ ಕೊಡ್ಬೇಕು ಒಬ್ಬ ವ್ಯಕ್ತಿ. ಆಯ್ತಾ, 1 ನಿಮಿಷ. ಓಡಾಡ್ತಿದ್ದಿದ್ದು ಯಾರು ಮೇಡಮ್? ಬಿಜೆಪಿ ಎಲ್ಲ ಕಡೆ ಇದೆ.
ಅಲ್ಲ ವಿಷಯ ಏನು ಚರ್ಚೆ ಆಗ್ತಾ ಇರೋದು ಚರ್ಚೆ ಆಗ್ತಿರೋದು ಮಾತಾಡ್ಲಿ ಅವ್ರಿಗೆ ಸಮಯ ಇದೆ ನಿಮಗೂ ಸಮಯ ಚರ್ಚೆ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ ನ ಬಳಿಕ.